ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಬೇಡಿಕೆ ರೇಖೆಯ ಚಲನೆ ಮತ್ತು ಬೇಡಿಕೆ ರೇಖೆಯ ಪಲ್ಲಟವನ್ನು ಅಧ್ಯಯನ ಮಾಡಿದ್ದೀವಿ. ಸೊ ಅದನ್ನು ಯಾರಾದರೂ ನೋಡಿರ್ಲಿಕ್ಕಂದ್ರೆ ಹೀಗೆ ನೋಡ್ರಿ. ಸೊ ಮಾರುಕಟ್ಟೆ ಬೇಡಿಕೆ ರೇಖೆ ಇವತ್ತಿನ ವಿಷಯ. ಮಾರುಕಟ್ಟೆ ಬೇಡಿಕೆ ರೇಖೆ. ಮಾರುಕಟ್ಟೆ ಬೇಡಿಕೆ ರೇಖೆ ಅಂತ ಹೇಳಂದಾಗ ಭಾಳ ಸಿಂಪಲ್. ನಾವು ಹಿಂದಿನ ಅಧ್ಯಾಯದಲ್ಲಿ ಅಥವಾ ಕೆಲವೊಂದಿಷ್ಟು ಕ್ಲಾಸ್ಗಳ ಹಿಂದೆ ನಾವು ಬೇಡಿಕೆ ರೇಖೆಯನ್ನು ನೋಡಿದ್ದೀವಿ. ಸೊ ಬೇಡಿಕೆ ರೇಖೆಯಲ್ಲಿ ನಾವು ಏನನ್ನು ನೋಡಿದ್ವಿ ಅಂದ್ರೆ ಒಬ್ಬ ವ್ಯಕ್ತಿಯ ಬೇಡಿಕೆ ರೇಖೆಯನ್ನು ನೋಡಿದ್ವಿ. ಏನಾಗ್ತಂದ್ರೆ 1, 2, 3, 4 ಈ ರೀತಿ ಬೇಡಿಕೆ ಇರ್ತದ. ರೇಟ್ ಹೆಚ್ಚಾದಂಗೆ ಏನಾಗ್ತಂದ್ರೆ ಆತನ ಬೇಡಿಕೆ ಕಡಿಮೆ ಆಗ್ತದೆ. ಹೌದಾ? ಸಿಂಪಲ್. ನೀವು ಒಬ್ರು ಮಾರ್ಕೆಟ್ಗೆ ಹೋಗಿರಿ. ಮಾರ್ಕೆಟ್ಗೆ ಹೋದಾಗ ರೇಟ್ ಹೆಚ್ಚಿತ್ತಪ್ಪ ಅಂದ್ರೆ ನೀವೇನು ಮಾಡ್ತೀರಿ? ಕಡಿಮೆ ವಸ್ತುಗಳನ್ನ ಖರೀದಿ ಮಾಡ್ತೀರಿ. ರೇಟ್ ಹೆಚ್ಚಿತ್ತಂದ್ರೆ, ಪ್ರೈಸ್ ಹೆಚ್ಚಿತ್ತಂದ್ರೆ ನಿಮ್ಮ ಡಿಮಾಂಡ್ ಏನಾಗ್ತಂದ್ರೆ ಕಡಿಮೆ ಆಗ್ತದೆ. ಅದೇ ರೀತಿ ನಿಮ್ಮ ಪ್ರೈಸ್ ಅಥವಾ ವಸ್ತುವಿನ ಬೆಲೆ ಕಡಿಮೆ ಇತ್ತಂದ್ರೆ ನಿಮ್ಮ ಬೇಡಿಕೆ ಏನಾಗ್ತದಂದ್ರೆ ಜಾಸ್ತಿ ಆಗ್ತದೆ. ಸೊ ಇದನ್ನು ನೀವು ನೋಡಿದ್ರಿ. ಈಗ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತೇಳಿ ಅಂದಾಗ ಮಾರುಕಟ್ಟೆಯಲ್ಲಿ ಒಬ್ಬರಿಬ್ಬರು ಇರ್ತಾರೆ ನೋಡ್ರಿ. ಸಿಕ್ಕಾಪಡಿ ಜನರು 100 ಜನ ಅದಾರ. ಹೌದಾ? ಸೊ ಸಿಕ್ಕಾಪಡಿ ಜನ ಇರ್ತಾರೆ. ಕೌಂಟ್ಲೆಸ್ ಮಂದಿ ಇರ್ತಾರೆ. ಯಾರು ಬೇಕಾದವ್ರು ಮಾರಾಟ ಮಾಡೋರು ಇರ್ತಾರೆ ಮತ್ತು ವಸ್ತುಗಳನ್ನ ತೊಗೊಳ್ಳೋರು. ಒಟ್ಟು ಜಾಸ್ತಿ ಜನ ಇರ್ತಾರೆ. ಮಾರುಕಟ್ಟೆಯಲ್ಲಿ ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ಮಾರುಕಟ್ಟೆ ರೇಖೆಯನ್ನು ಯಾವ ರೀತಿ ಅಧ್ಯಯನ ಮಾಡ್ಬೇಕ್ರಿ ಅಂತೇಳಿ ನಿಮ್ಗೆ ಆಗ್ತದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡ್ಬೋದು ಮಾರ್ಕೆಟ್ನಾಗ. ಸಂಪೂರ್ಣ ಮಾರುಕಟ್ಟೆ ಬೇಡಿಕೆ ರೇಖೆ ಅಧ್ಯಯನ ಅಂತೇಳಿ ಅಂದಾಗ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುವಂತಹ ಸಾಧ್ಯತೆ ಇರ್ತದೆ. ಬಟ್ ಭಾಳ ಸಿಂಪಲ್ ಅದ, ನೋಡ್ತಾ ಹೋಗ್ರಿ. ಮಾರುಕಟ್ಟೆ ಬೇಡಿಕೆ ರೇಖೆ ಅಧ್ಯಯನ ಮಾಡುವಾಗ ಒಂದು ಸರಕಿಗೆ ಹಲವಾರು ಅನುಭೋಗಿಗಳಿರುತ್ತಾರೆ. ನೀವು ಮಾರ್ಕೆಟ್ನಾಗ ವಸ್ತುಗಳನ್ನು ಮಾರ್ಲಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಯಾವುದೇ ಒಂದು ವಸ್ತುವನ್ನು, ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡ್ಲಾಗತ್ತಾರಂದ್ರೆ ತರಕಾರಿಗಳನ್ನು ಮಾರ್ಲಾಗತ್ತಾರೆ. ಸೊ ಈ ತರಕಾರಿಯನ್ನು ಮಾರುವಂತಹ ವ್ಯಕ್ತಿಗೆ ಹಲವಾರು ಅನುಭೋಗಿಗಳದಾರ. ಮಾರಾಟ ಮಾಡುವಲ್ಲಿ ಒಬ್ಬನೇ ಇದ್ದಂದ್ರೆ ಆತನಿಗೆ ಹಲವಾರು ಅನುಭೋಗಿಗಳಿರ್ತಾರೆ. ಅಥವಾ ಆದ್ದರಿಂದ ಒಂದಕ್ಕಿಂತ ಹೆಚ್ಚು ಅನುಭೋಗಿಗಳಿದ್ದಾರ ಅಂತೇಳಿ ಅನ್ಕೊಂಡ್ಬಿಡೋಣ ನಾವು. ಒಬ್ಬನೇ ಇಲ್ಲ, ಒಬ್ಬನಿಗಿಂತ ಜಾಸ್ತಿ ಅದಾರ. ಹೌದಾ? ಒಂದು ಮಾರುಕಟ್ಟೆಯಲ್ಲಿ ಒಬ್ಬ ಮಾರಾಟ ಮಾಡುವಂಥ ವ್ಯಕ್ತಿಗೆ ಆ ವಸ್ತುಗಳನ್ನು ಅನುಭೋಗಿಸುವರು ಒಬ್ಬರೇ ಇಲ್ಲ ಮಾರ್ಕೆಟ್ನಾಗ. ಒಬ್ಬರೇ ಇದ್ರೆ ಮಾರ್ಕೆಟ್ ಹಾಕಿರ್ತಾರೆ ಅದಕ್ಕೆ ಅನ್ನೋದಿಲ್ಲ. ಒಂದಕ್ಕಿಂತ ಜಾಸ್ತಿ ಜನರದಾರ. ಹಾಗಾಗಿ ಮಾರುಕಟ್ಟೆಯಲ್ಲಿ ಡೆಫಿನಿಷನ್ ನೋಡ್ರಿ. ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ನಿರ್ದಿಷ್ಟ ಸರಕಿಗಿರುವಂತಹ ಎಲ್ಲ ಅನುಭೋಗಿಗಳ ಬೇಡಿಕೆಯನ್ನು ಒಟ್ಟುಗೂಡಿಸಿದಾಗ ಮಾರುಕಟ್ಟೆ ಬೇಡಿಕೆ ರೇಖೆ ಉಂಟಾಗುತ್ತದೆ. ಕನ್ಫ್ಯೂಸ್ ಆದ್ರೆ ನೀವು, ಫಾರ್ ಎಕ್ಸಾಂಪಲ್ ನೀವು ನೋಡ್ರಿ, ನೀವೇನು ನೋಡ್ರಿ ಅಂದ್ರೆ ತರಕಾರಿಯನ್ನು, ಹಣ್ಣುಗಳನ್ನು ತೊಗೊಂಡು ನೀವು ಮಾರ್ಕೆಟ್ಗೆ ಹೋಗಿರಿ. ಇಲ್ಲಿ ಮಾರುಕಟ್ಟೆಯಲ್ಲಿ 4 ಜನ ಅದಾರ ಅನ್ಕೊಳ್ಳಿ. ಸದ್ದ A, B, ನೆಕ್ಸ್ಟ್ C, ನೆಕ್ಸ್ಟ್ D, 4 ಜನ ಅದಾರ ಅನ್ಕೊಳ್ಳೋಣ. ಈಗೇನು ಮಾಡ್ತಾನಂದ್ರೆ ಏನು ಅಂತ ವ್ಯಕ್ತಿ 20 ಹಣ್ಣುಗಳನ್ನು ತಗೋತಾನ. ಬಿ ಅನ್ನುವಂಥ ವ್ಯಕ್ತಿ 30 ಹಣ್ಣುಗಳನ್ನು ತಗೋತಾನ. ಸಿ ಅನ್ನುವಂಥ ವ್ಯಕ್ತಿ 40 ಹಣ್ಣುಗಳನ್ನು ತಗೋತಾನ. ಡಿ ಅನ್ನುವಂಥ ವ್ಯಕ್ತಿ 10 ಹಣ್ಣುಗಳನ್ನು ತಗೋತಾನ. ಹಂಗಂದ್ರೆ ಮಾರುಕಟ್ಟೆಯ ಹಣ್ಣಿನ ಬೇಡಿಕೆ ರೇಖೆ ಏನಂದ್ರೆ ಒಟ್ಟು ಕೂಡ ಸರಿ ಎಷ್ಟಾಗ್ತದೆ? 50, 100. ಕ್ಲಿಯರ್? ಅದೇ ರೀತಿ ಇನ್ನೊಂದು ಕಡೆ ಹೋಗಿರಿ, ನೀವು ಮಾರುಕಟ್ಟೆಗೆ ಹೋಗಿರಿ. ಮಾರುಕಟ್ಟೆಯಲ್ಲಿ 4 ವಿದ್ಯಾರ್ಥಿಗಳು ಬುಕ್ ಸ್ಟಾಲಿಗೆ ಹೋಗ್ಯಾರ. A, B, C, D. ಏನು ಅಂತ ವಿದ್ಯಾರ್ಥಿ 5 ಪುಸ್ತಕಗಳನ್ನು ತಗೋತಾನ. ಇಲ್ಲಿ ತಗೋತೀನಿ ನೋಡ್ರಿ. ಏನು ಅಂತ ವ್ಯಕ್ತಿ 5 ಪುಸ್ತಕಗಳನ್ನು ತಗೋತಾನ. ನೆಕ್ಸ್ಟ್ ಬಿ ಅನ್ನುವಂಥ ವಿದ್ಯಾರ್ಥಿ 4 ಪುಸ್ತಕಗಳನ್ನು ತಗೋತಾನ. ಸಿ ಅನ್ನುವಂಥ ವಿದ್ಯಾರ್ಥಿ 3 ಪುಸ್ತಕಗಳನ್ನು ತಗೋತಾನ. ಡಿ ಅನ್ನುವಂಥ ವಿದ್ಯಾರ್ಥಿ 2 ಪುಸ್ತಕಗಳನ್ನು ತಗೋತಾನ. ಒಟ್ಟಾರೆಯಾಗಿ ಮಾರುಕಟ್ಟೆಯ ಬೇಡಿಕೆ ರೇಖೆ, ಪುಸ್ತಕದ ಬೇಡಿಕೆ, ಮಾರುಕಟ್ಟೆಯ ಬೇಡಿಕೆ ರೇಖೆ ಏನು ಅಂತೇಳಿ ಅಂದಾಗ 9 + 10, 12, 14. ಸೊ 14 ಏನಾಗ್ತದೆ ಅಂದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆ. ಅಂದ್ರೆ ವೆರಿ ಕ್ಲಿಯರ್. ನೀವು ಮಾರ್ಕೆಟಿಗೆ ಹೋಗಿರಿ, ಯಾವುದೇ ಒಂದು ವಸ್ತುಗಳನ್ನು ತೊಗೊಂಡು ಹೋಗಿರಿ. ನಿಮ್ಮ ಹೊಲದಲ್ಲಿ ಬೆಳೆದಂಥ ಯಾವುದೇ ಒಂದು ವಸ್ತುವನ್ನು ತೊಗೊಂಡು ಹೋಗಿರಿ. ವಸ್ತುವನ್ನು ನಾವೇನು ಅಂದ್ರೆ ಎಕ್ಸ್ ಅಂತೇಳಿ ಅಂದಾಗ ಇಲ್ಲಿ 4 ಜನ ಅದಾರ. ಹೌದಾ? 4 ಜನ ಅದಾರ. ಈ 4 ಜನರು ಏನು ಮಾಡ್ತಾರೆ ಅಂದ್ರೆ ಎಲ್ಲರೂ ಅಷ್ಟು ತೊಗೊಂಡಲ್ಲ. ಫಾರ್ ಎಕ್ಸಾಂಪಲ್ ಈರುಳ್ಳಿಯನ್ನು ತೊಗೊಂಡು ಹೋಗಿರಿ. ಹೌದಾ? ಉಳ್ಳಾಗಡ್ಡಿಯನ್ನು ತೊಗೊಂಡು ಹೋಗಿರಿ ಅಂತೇಳಿ ಅನ್ಕೊಡ್ರಿ. ಈಗ ಇವ 2 kg ತೊಗೊಂಡ, ಇವನು 2 kg ಎರಡನೇ ವ್ಯಕ್ತಿ 2 kg ತೊಗೋಕೆ ರೂಲ್ಸ್ ಅದೇನೆ ಇಲ್ಲ. ಇವ 5 kg ತೊಗೋತಾನ, ನೀ ಯಾರು ಕೇಳೋಮತ್ತಾನ. 2 kg ತೊಗೋನ, ನೀ ಯಾರು ಕೇಳೋನ. 5 kg ಒಯ್ತೀನತ್ತಾನ. ಹೌದಾ? ಹಂಗೆ 3ನೇ ವ್ಯಕ್ತಿ ಬಂದಾಗ ಇವ ಏನು ಮಾಡ್ಬೋದು ಅಂದ್ರೆ 4 kg ತೊಗೋಬೋದು. ಇವನು ಮನಸ್ಸು ನಾವೇನೋ ಅಲ್ಲ ಆಗೋದಿಲ್ಲ. ಇವನು ಇವಲ್ಲಿ ಬಂದಾಗ ಇವ ಏನು ಮಾಡ್ಬೋದು? ನೀವು ಹೇಳೋದು ನಾ ಯಾಕೆ ತೊಗೊಳ್ಳಿ, ನಾ 1 kg ತೊಗೋತೀನಿ ಅನ್ಬೋದು. ಹಾಗಾಗಿ ಟೋಟಲ್ ಎಷ್ಟಾಯಿತು ಅಂತೇಳಿ ಅಂದಾಗ 11 kg ಆಯಿತು. ಈಗ ಈರುಳ್ಳಿಯ ಮಾರುಕಟ್ಟೆ ಬೇಡಿಕೆ ರೇಖೆ ಅಂದ್ರೆ 11. ಇಲ್ಲಿ ನಿಮಗೆ ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ಅದೇ ರೀತಿ ನೋಡ್ರಿ, ಬಂದ್ಬಿಡ್ರಿ ಇಲ್ಲಿ ಡೆಫಿನೇಷನ್ಗೆ. ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ನಿರ್ದಿಷ್ಟ ಸರಕಿಗಿರುವಂಥ ಅಂದ್ರೆ ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ನೀವೇನು ಹಚ್ಚಿರಿ ಅಂದ್ರೆ 50 ರೂಪಾಯಿ ಕಿಲೋ ಉಳ್ಳಾಗಡ್ಡಿ ಹೆಚ್ಚಿರಿ. ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ನಿರ್ದಿಷ್ಟ ಸರಕಿಗಿರುವ ನಿರ್ದಿಷ್ಟ ಸರಕು ಯಾವುದು? ನಿಮ್ಮದು ಈರುಳ್ಳಿ. ಹೌದಾ? ನಿರ್ದಿಷ್ಟ ಸರಕಿಗಿರುವ
ಎಲ್ಲ ಅನುಭೋಗಿಗಳ ಬೇಡಿಕೆ, ಎಲ್ಲ ಅನುಭೋಗಿಗಳು ಅಂದ್ರೆ ಯಾರು, ಎ ಬಿ ಸಿ ಡಿ ಎಲ್ಲ ಅನುಭೋಗಿಗಳಿಗಿರುವ ಬೇಡಿಕೆ ಒಟ್ಟುಗೂಡಿಸಿದಾಗ ಟೋಟಲ್ ಮಾಡೀವಿ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತೇಳಿ ಕರಿತೀವಿ. ಸಿಂಪಲ್. ಅಥವಾ ಹಲವಾರು ವೈಯಕ್ತಿಕ ಬೇಡಿಕೆ ರೇಖೆಗಳು ಕೂಡಿದಾಗ ಇಲ್ಲಿ 2 ಅಂತದ, ಹೌದಾ, 2ಕ್ಕಿಂತ ಹೆಚ್ಚು ಆಗಬಹುದು, ಹೌದಾ. ನೀವು ಇಲ್ಲಿ ಹಣ್ಣುಗಳದ ನೋಡ್ರಿ, ಹಣ್ಣುಗಳದು ಇಲ್ಲಿ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತೇಳಿ ಅಂದಾಗ ಪ್ರಸ್ತುತ 50 ರೂಪಾಯಿ ಕಿಲೋ ಅದಾವ. ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ನಿರ್ದಿಷ್ಟ ಸರಕಿಗಿರುವಂತ ಎಲ್ಲಾ ಅನುಭೋಗಿಗಳ ಯಾರ್ಯಾರು ABCDಯ ಬೇಡಿಕೆಗಳನ್ನು ಒಟ್ಟುಗೂಡಿಸಿದಾಗ ಬರುವಂತ ಬೇಡಿಕೆಯ ಮೊತ್ತವನ್ನು ಏನಂತೇಳಿ ಕರಿತೀವಿ ಅಂದ್ರ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತೇಳಿ ಕರಿತೀವಿ. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಕೂಡಿಸಿದಾಗ ಮಾರುಕಟ್ಟೆ ಬೇಡಿಕೆ ಲಭ್ಯವಾಗುತ್ತದೆ. ಸೊ ಇಲ್ಲಿ 2 ಅನ್ನುವಂಥ ಪದ ಯಾಕೆ ಬಳಸಿವಿ ಅಂತ ಹೇಳಿದಾಗ ನೋಡ್ರಿ, ಇಲ್ಲಿ ನಾವು ಊಹೆ ಮಾಡ್ಕೋಬೇಕು, ಹೌದಾ. ಯಾಕೆ ಊಹೆ ಮಾಡ್ಕೋಬೇಕಂದ್ರೆ ಇಲ್ಲಿ ಕೋಷ್ಟಕ ಹಾಕ್ಬೇಕಾಗ್ತದೆ ನಾವು. ಇಲ್ಲಿ ಎದೊಂದು ಕೋಷ್ಟಕ, ಬಿ ಇದೊಂದು ಕೋಷ್ಟಕ, ಸಿ ಇದೊಂದು. ನೋಡ್ರಿ ಇಲ್ಲಿ ಎ ಬಿ ಅಂಡ್ ಸಿ ಅಂಡ್ ಡಿ, ಯಾಕೆ ನೀವು ಝಡ್ ತನ ಹಾಕ್ರಿ ಏನು ತಪ್ಪಿಲ್ಲ, ಝಡ್ ತನ ಹಾಕ್ರಿ ತಪ್ಪಿಲ್ಲ, ಬಟ್ ಎಕ್ಸಾಮ್ 3 ತಾಸದ. ಅದಕ್ಕೆ ನಾವೇನು ಮಾಡೋಣ ಅಂದ್ರೆ 1ಕ್ಕಿಂತ ಹೆಚ್ಚು ಅನುಭೋಗಿಗಳಂದ್ರೆ ಮಾರುಕಟ್ಟೆ ಅಂತೇಳಿ ತಿಳ್ಕೊಂಡ್ಬಿಡೋಣ. ಅಸಂಪ್ಷನ್ ಇದು, ಹೌದಾ. ನಾವೇನು ಮಾಡ್ಕೋಬೇಕಂದ್ರೆ ಊಹೆ ಮಾಡ್ಕೋಬೇಕು. ಇಷ್ಟು ನೀವು 10-15 ಮಂದಿನೂ ಕೂಡಿಸಿ ಬರೀಬಹುದು, ಬಟ್ ಲೇಟ್ ಆಗ್ತದೆ. ನಾವೇನು ಅನ್ಕೊಳ್ಳೋಣ ಅಂದ್ರೆ ಜಸ್ಟ್ ಇಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಸರಕಿಗೆ 2 ಅನುಭೋಗಿಗಳಿದ್ದಾರೆಂದು ಭಾವಿಸೋಣ. ನಾವು ಅನ್ಕೊಳ್ಳೋಣ 2 ವ್ಯಕ್ತಿಗಳಿದ್ದಾಗ ಬೇಡಿಕೆ ರೇಖೆಯನ್ನು ಯಾವ ರೀತಿ ಉಂಟಾಗ್ತದೆ ಅನ್ನೋದು ನಾವು ಮಾರುಕಟ್ಟೆ ಬೇಡಿಕೆ ರೇಖೆಯ ಬಗ್ಗೆ ಅಧ್ಯಯನ ಮಾಡೋಣ ಅಂತ. ಸೊ ಇಲ್ಲಿ ನೋಡ್ರಿ, ಎ ಎನ್ನುವಂಥ ವ್ಯಕ್ತಿ ಮಾರ್ಕೆಟ್ನಾಗ ಅದಾನ, ಬಿ ಎನ್ನುವಂಥ ವ್ಯಕ್ತಿ 2 ಮಾರ್ಕೆಟ್ನಾಗ ಅದಾರ. ನೀವು ಎಷ್ಟು ಬೇಕಾದಷ್ಟು ತಗೋಬಹುದು, ತಗೋಬೇಡ್ರಿ, ಎಕ್ಸಾಮ್ದಾಗ ಬರೀದು ಹಚ್ಚಿ ಹೋಗ್ತದೆ, ಹೌದಾ. ಇಲ್ಲಿ ಎ ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ 4 ರೂಪಾಯಿ ವಸ್ತುವಿನ ಬೆಲೆ 4 ಇದ್ದಾಗ 12ರಷ್ಟು ಖರೀದಿ ಮಾಡ್ತಾನೆ. 5 ಆದಾಗ ಅದಕ್ಕಿಂತ 2 ಕಡಿಮೆ ಮಾಡ್ತಾನೆ. ನೆಕ್ಸ್ಟ್ 6 ರೂಪಾಯಿ ಆದಾಗ ಅದಕ್ಕೆ 2 ಕಡಿಮೆ ಮಾಡ್ತಾನೆ. 7 ರೂಪಾಯಿ ಆದಾಗ ಮತ್ತೆ 2 ಕಡಿಮೆ ಮಾಡ್ತಾನೆ. 8 ರೂಪಾಯಿ ಆದಾಗ 4 ವಸ್ತುಗಳನ್ನು ಖರೀದಿ ಮಾಡ್ತಾನೆ. ಇದು ಏದು ಅಂದ್ರೆ 4, 5, 6 ಬೆಲೆ ಹೆಚ್ಚಾಗ್ತಾ ಹೋಯ್ತು. 4, 5, 6, 7, 8 ಹಿಂಗೆ ಹೋದಾಗ ಏನಾಯ್ತು ಅಂದ್ರೆ ಆತನ ಬೇಡಿಕೆ 12, 10, 8, 6 ಈ ರೀತಿ ಕಡಿಮೆ ಹಾಕೋದು ಬಂತು. ಈಗ ಇದು ಏನ ಬೇಡಿಕೆ ಅಂದ್ರೆ ನೀವ ತಿಳ್ಕೊಳ್ರಿ. ನೆಕ್ಸ್ಟ್ ಈಗ ಬಿ ಅಂದ್ರೆ ನಾನೇನು ಮಾಡ್ತೀನಿ ಅಂದ್ರೆ 4 ರೂಪಾಯಿ ಇದ್ದಾಗ, ಯಾಕೆ ನನ್ನ ಬಲ್ಲಿ ರೊಕ್ಕ ಭಾಳ ಅದಾವ, ನಾ 12 ಯಾಕೆ ತೊಳಿ, ನಾ 16 ವಸ್ತು ತೊಗೋತೀನಿ. ನನ್ನ ಮನಸ್ಸಲ್ಲ ಅದು, ನಿಮ್ಮ ಮನಸ್ಸು ಏನದ 4 ರೂಪಾಯಿದಾಗ 12 ವಸ್ತು ತೊಗೋಬೇಕಾಗ್ತದ. ನೀವೆಲ್ಲ ತೊಗೊಂಡ್ರಿ, ಅದನ್ನ ನಾವೇನು ಮಾಡಿವಿ 2 ಕಡಿಮೆ ಮಾಡ್ಕೋತ ಬಂದಿವಿ. ನನ್ನ ಬಳಿ ರೊಕ್ಕ ಭಾಳ ಅದಾವ ಅನ್ಕೊಡ್ರಿ, ನಾನೇನು ಮಾಡ್ತೀನಿ 12 ವಸ್ತುಗಳು ತೊಗೊಳಲ್ಲ, ನಾನು 16 ವಸ್ತುಗಳನ್ನ ತೊಗೋತೀನಿ. ನಾಯಕ್ ಬಿಡೋಣ, ಇಲ್ಲ 16 ತೊಗೋಬೋದು, ನಾ 20 ತೊಗೋಬೋದು, ಹೌದಾ. ನಾ ಸುಮ್ಮನೆ ಏನು ಅಂತೀನಿ ಅಂದ್ರೆ 16 ಅಂತೀನಿ. ನೀವು ಎಷ್ಟು ಬೇಕಾದಷ್ಟು ತೊಗೋಬೋದು ಇಲ್ಲಿ, ಹೌದಾ. ನಾನು 4 ರೂಪಾಯಿ ಬೆಲೆ ಇದ್ದಾಗ ನಾ 16ರಷ್ಟು ವಸ್ತುಗಳನ್ನು ತೊಗೋತೀನಿ. 5 ಆದಾಗ ಅದಕ್ಕಿಂತ 2 ಕಡಿಮೆ ಮಾಡ್ತೀನಿ. ಮತ್ತು 6 ರೇಟ್ ಹೆಚ್ಚಾದಾಗ 12 ಮಾಡ್ತೀನಿ. 7 ಆದಾಗ 10 ಮಾಡ್ತೀನಿ. 8 ಆದಾಗ 6 ಮಾಡ್ತೀನಿ. ಸೊ ನನ್ನ ಪ್ರಕಾರ ನಾನು ಮಾಡ್ತೀನಿ ಅಂದ್ರೆ ಇಬ್ಬರದು ಬೇರೆ ಬೇರೆ ಬೇಡಿಕೆ ರೇಖೆ ಅದು. ಈಗ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತೇಳಿ ಬಂದಾಗ ಅದನ್ನೇ ರೇಟ್ ಹಾಕೊಂಡ್ಬಿಡೋದು. 4, 5, 6, 7, 8 ಅಂತ ರೇಟ್ ಹಾಕೊಳ್ಳೋದ. ಹಾಕೊಂಡು 2 ವೈಯಕ್ತಿಕ ರೇಖೆಗಳನ್ನ, ಇಲ್ಲ ನೋಡಿ ಡೆಫಿನೇಷನ್, 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಕೂಡಿಸಿದಾಗ ಮಾರುಕಟ್ಟೆ ಬೇಡಿಕೆ ರೇಖೆಯು ಲಭ್ಯವಾಗುತ್ತದೆ. ಅಂದ್ರೆ 2 ಇಂಡಿವಿಜುವಲ್ ಡಿಮಾಂಡ್ಸ್ಗಳನ್ನ ನಾವು ಕೊಲ್ಯಾಬ್ ಮಾಡಿದಾಗ ನಮಗೆ ಏನಾಗ್ತದೆ ಅಂದ್ರೆ ಮಾರ್ಕೆಟ್ ಡಿಮಾಂಡ್ ಬರ್ತದ. ಈಗ ನಾವೇನು ಮಾಡ್ಬೇಕು, ಸಿಂಪಲ್ 12 + 16 28. ನೆಕ್ಸ್ಟ್ 5 ರೂಪಾಯಿ ಇದ್ದಾಗ ಇಬ್ರು ಕೂಡಿಸಿ ಹಿಡ್ಕೊಂಡ್ರು ಅಂದ್ರೆ 10 + 5 ರೂಪಾಯಿ ಇದ್ದಾಗ 10 + 14 24. 8 + 12 20. ನೆಕ್ಸ್ಟ್ 6 + 10 16. 4 + 6 ಇಲ್ಲೇನು ಮಿಸ್ಟೇಕ್ ಅದ, 4 + 6 ಇದೇನಾಗ್ತದೆ ಅಂದ್ರೆ 10 ಆಗ್ತದೆ ರೀ. ಸೊ 4 + 6 10. ಸೊ ಈ ರೀತಿಯಾಗಿ ಏನಾಗ್ತದೆ ಅಂದ್ರೆ ನಮ್ಮ ಮಾರುಕಟ್ಟೆ ಬೇಡಿಕೆ ರೇಖೆ ಬರ್ತದೆ. ಮೇಲಿನ ಕೋಷ್ಟಕವನ್ನು ಗಮನಿಸಿದಾಗ 2 ಅನುಭೋಗಿಗಳ ವೈಯಕ್ತಿಕ ಬೇಡಿಕೆ ರೇಖೆಗಳು ಬೇರೆ ಬೇರೆಯಾಗಿದ್ದು, ಅಂದ್ರೆ ಬೋತ್ ಆರ್ ಡಿಫರೆಂಟ್, ಬೇರೆ ಬೇರೆಯಾಗಿದ್ದು ನಿಮ್ಮ ಬೇಡಿಕೆ, ನೀವು ಎ ಅಂದ್ರೆ ಯಾರಿಲ್ಲಿ ನೀವು, ಇದು ನಿಮ್ಮ ಬೇಡಿಕೆ ರೇಖೆ. ಬಿ ಅಂದ್ರೆ ಯಾರು, ನಾನು, ನನ್ನ ಬೇಡಿಕೆ ರೇಖೆ. ಈ ಮೇಲಿನ ಕೋಷ್ಟಕವನ್ನು ಗಮನಿಸಿದಾಗ 2 ಅನುಭೋಗಿಗಳ ನೀವು ಮತ್ತು ನನ್ನ ವೈಯಕ್ತಿಕ ಬೇಡಿಕೆ ರೇಖೆಗಳು ಬೇರೆ ಬೇರೆಯಾಗಿದ್ದು, ಆ 2 ರೇಖೆಗಳನ್ನ ಕೂಡಿಸಿದಾಗ, ಆ 2 ರೇಖೆಗಳನ್ನ ಕ್ಲಬ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆ ದೊರೆಯುತ್ತದೆ ಎನ್ನುವುದು ಈ ಕೋಷ್ಟಕದ ಮೂಲಕ ತಿಳಿದು ಬರ್ತದೆ. ಇದನ್ನು ನಾವು ರೇಖಾಚಿತ್ರ ಹಾಕಿ ನೋಡೋಣ. ವೆರಿ ಸಿಂಪಲ್. ಸೊ ಇಲ್ಲೇನದ ಅಂದ್ರೆ ಬೆಲೆಗಳದಾವ 4, 5, 6, 7, 8. ಇಲ್ಲಿ ನಾವು ಏನು ಮಾಡ್ಕೊಂಡಿವಿ ಅಂದ್ರೆ 4, 5, 6, 7, 8 ಅಂತೇಳಿ ಈ ರೀತಿ ಬೆಲೆಗಳನ್ನ ಹಾಕೊಂಡಿವಿ. ಸೊ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಬೆಲೆ ಕೆಳಗೆ ತೊಗೊಳ್ತೀವಿ ನಾವು ಈ ಸದ್ಯ, ಯಾಕಂದ್ರೆ ಬೇಡಿಕೆ ಪ್ರಮಾಣ ಜಾಸ್ತಿ ಅದ. ಸೊ ಕೆಳಗೆ ಏನು ಮಾಡೋಣ, ಬೆಲೆ ಅನ್ನೋನು, ಬೆಲೆ 8ರ ತನ ಅದ. ನಾವು ಇಲ್ಲಿಂದ ತೊಗೊಳೋಣ ಅಂದ್ರೆ 1ರಿಂದ ತೊಗೊಂಡು 1, 2, 3, 4, 5, 6, 7, 8. ಸೊ 1, 2, 3, 4, 5, 6, 7, 8.
ಸೊ ಡಿಮಾಂಡ್ ಬೇಡಿಕೆ ಏನದಂದ್ರೆ ಜಾಸ್ತಿ ಅದ ನೋಡ್ರಿ ಇಲ್ಲಿ 28 ತನದ. ಹಾಗಾಗಿ ನಾವು 4ರ ಮಗ್ಗಿ ಓದಿಬಿಡೋಣ. 4 1 4 4 2 8 4 3 12 4 16 4 5 20 4 6 24 4 24 37. ಸೊ 4 1 4 4 2 8 4 3 12 4 4 16 5 20 4 24 37. ಸೊ ಲಂಬೆ ಸೈಡ್ 4 5 20. ಇದನ್ನು ಇಗ್ನೋರ್ ಮಾಡ್ರಿ. 4 5 20. ಓಕೆ. ಸೊ ಇಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ 4 ರೂಪಾಯಿ ಇದ್ದಾಗ ಕಮ್ ಟು ಹೇರ್, ಬೆಲೆ 4 ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಎಷ್ಟು? 28. ಸೊ ಡೈರೆಕ್ಟ್ ಹೋರಿ 28 ಇಲ್ಲದ 4 ಇಲ್ಲದ ಗೆರಿ ಈ ರೀತಿ ಬರ್ತದೆ. ಅದೇ ರೀತಿ ಮಾರುಕಟ್ಟೆಯಲ್ಲಿ ಬೆಲೆ 5 ರೂಪಾಯಿ ಆದಾಗ ಸೊ ಬೇಡಿಕೆ ಪ್ರಮಾಣ ಎಷ್ಟು? 24. 5 ರೂಪಾಯಿ ಆದಾಗ ಇಲ್ಲಿ 24 ಅಂದ್ರೆ ಇದಕ್ಕಿಂತ 28ಕ್ಕಿಂತ ಜರ ಕೆಳಗೆ. ಓಕೆ. ಇಲ್ಲಿ ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ ಬೆಲೆಯು 6 ರೂಪಾಯಿ ಆದಾಗ 20. ಈಗ ಸಿಂಪಲ್ ನೋಡ್ರಿ, ಇಲ್ಲಿ 20 ಇಲ್ಲಿ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಮಾರುಕಟ್ಟೆ ಬೆಲೆ 7 ರೂಪಾಯಿ ಆದಾಗ 16 ಅಂದ್ರೆ ಇಲ್ಲಿ 7 ರೂಪಾಯಿ ಆದಾಗ 16. ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ 8 ರೂಪಾಯಿ ಆದಾಗ ಏನಾಗ್ತದೆ ಅಂತೇಳಿ ಅಂದಾಗ 10 ಆಗ್ತದೆ. ಸೊ ಹಂಗಾಗಿ 8 2 ನಡವರೆಗೆ ಇಲ್ಲಿ ಬರ್ತದೆ 10. ಸೊ ಗೆರಿ ಏನಾಗ್ತಂದ್ರೆ ಈ ರೀತಿ ಬರ್ತದೆ. ಇಲ್ಲಿ ಆಲ್ರೆಡಿ ನಾನು ತೋರಿಸ್ಬಿಟ್ಟಿದ್ದೀನಿ ನೋಡ್ರಿ ನಿಮಗೆ, ಹೌದಾ? ಈ ರೀತಿಯಾಗಿ ನಮ್ಗೆ ಏನಾಗ್ತಂದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆ ಬರ್ತದೆ. ಮೇಲಿನ ರೇಖಾಚಿತ್ರದಲ್ಲಿ OX ಅಕ್ಷೆಯ ಮೇಲೆ ಬೆಲೆ ಪ್ರಮಾಣವನ್ನು, OY ಮೇಲೆ ಬೇಡಿಕೆ ಪ್ರಮಾಣವನ್ನು ತಿಳಿಸಲಾಗಿದೆ. DD ಬೇಡಿಕೆ ರೇಖೆಯಾಗಿದ್ದು ಇದು A ಮತ್ತು B ಎಂಬ 2 ವ್ಯಕ್ತಿಗಳ, A ಅಂದರೆ ಎಂಬುದು, B ಅಂದರೆ ನಮ್ಮದು, 2 ವ್ಯಕ್ತಿಗಳ ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಕೂಡಿಸಿದಾಗ ಬರುವಂಥ ಸಂಯೋಜನೆ ಆಗ್ಯದ ಅಂತೇಳಿ ನೀವು ಎಕ್ಸ್ಪ್ಲನೇಷನ್ ಬರೀಬೇಕು. ಇದನ್ನು ನಾವೇನಂತೇಳಿ ಕರಿತೀವಿ ಅಂದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತೇಳಿ ಕರಿತೀವಿ. ಮಾರುಕಟ್ಟೆಯಲ್ಲಿ ಒಂದಕ್ಕಿಂತ ಹೆಚ್ಚು ಅನುಭೋಗಿಗಳಿರ್ತಾರೆ. ಹಾಗಾಗಿ 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ನಾವು ಹಾಕೋತೀವಿ. ನಂಬರ್ ಇವು 12 16 ಅದಾವಲ್ಲ. ಸೊ ನೀವೇನು ಇದನ್ನೇ ಬರೀಬೇಕಂತಿಲ್ಲ, ನಿಮ್ಮ ಮನಸ್ಸು. ಬಟ್ ಇದನ್ನು ಬರೋದ್ರೆ ಚಲೋ, ಇದು ಎಕ್ಯುರೇಟ್. ನೀವು ಏನು ಬೇಕಾದ್ರೂ ಬರಿಬಹುದು. ಸೊ ನೀವು ಎಲ್ಲಿಂದ ಬೇಕಾದಲ್ಲಿಂದ ಸ್ಟಾರ್ಟ್ ಮಾಡಿ ಕೂಡಿಸಿ ನೀವೇನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ನೀವು 10ರಿಂದ ಸ್ಟಾರ್ಟ್ ಮಾಡ್ಬೋದು. 10 8 6 ಹಿಂಗೆ ಬರ್ಬೋದು. ನೆಕ್ಸ್ಟ್ ಇಲ್ಲಿ ನೀವು 18ರಿಂದ ಸ್ಟಾರ್ಟ್ ಮಾಡ್ಬೋದು. ಅದು ನಿಮ್ಮ ಒಪಿನಿಯನ್. ಹಿಂದಾಡಿ 2 ಕೂಡಿಸಿ ನೀವು ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ತೋರಿಸ್ಬೇಕಾಗ್ತದೆ. ಒಟ್ಟಾರೆಯಾಗಿ ನಿಮಗೆ ಕನ್ಕ್ಲೂಷನ್ ಹೇಳ್ಬೇಕಪ್ಪ ಅಂದ್ರೆ 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಕೂಡಿಸಿದಾಗ ಬರುವಂಥ ಮೊತ್ತವನ್ನು ಏನಂತೇಳಿ ಕರಿತೀವಿ ಅಂದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತೇಳಿ ಕರಿತೀವಿ. ಇಲ್ಲಿಗೆ ಮಾರುಕಟ್ಟೆ ಬೇಡಿಕೆ ರೇಖೆ ಏನಾಗ್ತದೆ ಅಂದ್ರೆ ನಮ್ಮದು ಕಂಪ್ಲೀಟ್ ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಕಾನ್ಸೆಪ್ಟ್ಗಳದಾವೆ, ಭಾಳ ಚಂದದಾವೆ ಕಾನ್ಸೆಪ್ಟ್ಗಳು. ಎಲ್ಲವನ್ನು ನಾವು ಏನು ನೋಡೋಣ ಅಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂಥೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.